ಅಣ್ಣ ನನ್ಗೆ ಆಶೀರ್ವಾದ ಮಾಡೋಣ. ರಾಜೇಶ, ನೀನು ಚೆನ್ನಾಗಿ ಓದಿ ಈ ಅಣ್ಣನ ಗೌರವನ ಉಳಿಸ್ಬೇಕು. ಅಣ್ಣ ನಾನು ಕಾಲೇಜ್ಗೆ ಹೋಗಿದ್ದು ಬತ್ನೆ, ಎಕ್ಸಾಮ್ ಫೀಸ್ ಕಟ್ಟಬೇಕು, ಒಂದು 10,000 ರೂಪಾಯಿ ದುಡ್ಡು ಬೇಕು, ಬೇಗ ಬೇಗ ಕೊಡೋಣ. ಅಣ್ಣ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ದುಡ್ಡಿಗೆ ನಾನು ಎದುರೋದಿಲ್ಲ. ನೀನು ಡಿ ಸಿ ಆಗಿ ಬಂದು ಈ ನನ್ನ ತಲೆ ಕಾಯಬೇಕು. ದುಡ್ಡು ಸಿಕ್ತು ಅಂತೇಳಿ ಸಿಕ್ಕ ಹುಡುಗಿರಿಂದ ಸುತ್ತೋದು, ಪಬ್ಬು ಬಾರು ಅಂತೇಳಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡು ಈ ಮನೆತನದ ಗೌರವವನ್ನು ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ ಕಣ. ಅಣ್ಣ ಅಣ್ಣ ಇವನು ನಿಂತಮ್ಮ ಅಣ್ಣ, ಉತ್ತಮ ರೀತಿಯಲ್ಲಿ ಬೆಳೆದು ಈ ಮನೆತನದ ಗೌರವ ಘನತನ ಕಾಪಾಡ್ತೀನ ಹೊರತು ಈ ಮನೆತನದ ಗೌರವಕ್ಕೆ ಧಕ್ಕೆ ತರೋದಿಲ್ಲ. ಅದು ಅಲ್ಲದೆ ಮಾನವ ಪ್ರಾಣ ಅಂತ ತಿಳ್ಕೊಂಡಿರೋ ನಾನು ಏನಾದರೂ ಸಾಧಿಸೋದಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರ್ತೀನಿ ಅಣ್ಣ. ಆಯ್ತಾಯ್ತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಲೇಕಿಟ್ಟೆ 10,000 ಹಣ ತಗೊಂಡು ಬರಲಿ. ರಾಜೇಶ ತಗೊಳ್ಳಿ ಅಣ್ಣನ. ಅಣ್ಣ ನನ್ನ ಬದುಕಿನ ದಾರಿ ಸರಿಯಾದ ಮಾರ್ಗದಲ್ಲೇ ನಡೆಯುತ್ತೆ. ಆದ್ರೆ ನೀನು ನಿನ್ನ ಬದುಕಿನ ದಾರಿಲಿ ನೀನು ದುಷ್ಟ ಬುದ್ಧಿಯನ್ನು ಬಿಟ್ಟು ಲೋಕ ಮೆಚ್ಚೋ ಮಗನಾಗಿ ಸಮಾಜ ಒಪ್ಪುವಂತ ಆದರ್ಶ ಬಂಧುವಾಗಿ ಬದುಕಬೇಕೆಂಬುದೇ ನನ್ನ ಆಸೆ. ಲೇ ರಾಜೇಶ, ನನಗೆ ಬುದ್ಧಿ ಹೇಳೋದಕ್ಕೆ ಬರಬೇಡ. ಸರಿ ಟೈಮ್ ಆಗ್ತಾ ಇದೆ, ನೀನು ಹೋಗಿದ್ ಬಾ. ಸರಿ ಅಣ್ಣ, ಬರ್ತೀನಿ. ಆಯ್ತು, ಹೋಗಿದ್ ಬಾ. ಓಹೋ ಬನ್ನಿ ರಾಮಣ್ಣವರೇ, ಬನ್ನಿ. ಏನ್ ಚೆನ್ನಾಗಿದ್ದೀರಾ? ನೋಡಿ, ಹೆಂಡತಿ ತೀರ್ಕೊಂಡ್ಮೇಲೆ ಚೆನ್ನಾಗಿರೋದಾದ್ರೂ ಹೇಗೆ ಹೇಳಿ. ಆದ್ರೂ ಈ ವಯಸ್ಸಿನಲ್ಲೂ ಒಳ್ಳೆ 30 ವರ್ಷದ ಹುಡುಗ ಕಾಣ್ತೀರಿ ಕಣ್ರಿ. ಹಾಗೇನಿಲ್ಲ ಬಿಡಿ, ನನ್ನ ಹೆಂಡತಿ ಸತ್ತು 20 ವರ್ಷ ಆಯಿತು. ಹಾಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ರಾಮಣ್ಣ, ನಮ್ಮ ಕೈಲಾಗೋದಾದ್ರೆ ಖಂಡಿತ ಮಾಡೋಣ. ಅದೇನು ಹೇಳಿ. ಏನೂ ಇಲ್ಲ, ನಾನು ಸ್ವಲ್ಪ ತೊಂದರೆಯಲ್ಲಿದ್ದೀನಿ, ಸ್ವಲ್ಪ ಹಣ ಬೇಕಾಗಿತ್ತು. ದೊಡ್ಡ ಮನಸ್ಸು ಮಾಡಿ ಇಲ್ಲ ಅನ್ಬೇಡಿ, ನಿಮ್ಮ ಹಣನ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಏನು ಹಣನ? ಅಲ್ಲ ರಾಮಣ್ಣವ್ರೆ, ಎಲ್ಲ ವ್ಯವಹಾರನು ಪ್ರಸಾದಣ್ಣನೇ ನೋಡ್ಕೋತಿರ್ಬೇಕಾದ್ರೆ ನಿಮ್ಗೆ ಯಾಕೆ ದುಡ್ಡು ಅಂತೀನಿ. ಏನು ಹಣನ? ನೋಡಿ ರಾಮಣ್ಣ, ನಿಮ್ಮ ಮಗ ಬಂದು ನಮ್ಮ ತಂದೆಗೆ ಹಣ ಕೊಡಬೇಡಿ, ಹಣ ಏನಾದರೂ ಕೊಟ್ರೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಹಂಗಂದ್ಮೇಲೆ ಹಣನ ಹೇಗೆ ತಾನೇ ಕೊಡೋದಕ್ಕಾಗತ್ತೆ? ನಮ್ಮ ಮನೆ ಹಣ ಕೊಟ್ಟು ರೋಗ ತಂದ್ಕೊಳ್ಳೋದು ಯಾವ ನ್ಯಾಯ? ನೀವೇ ಸ್ವಲ್ಪ ಯೋಚನೆ ಮಾಡಿ ರಾಮಣ್ಣವ್ರೆ. ಏನು, ನನಗೆ ಹಣ ಕೊಡಬೇಡಿ ಅಂತ ಹೇಳಿದ್ನೆ? ನನಗೆ ಹಣ ಕೊಡಬೇಡಿ ಅಂತ ಹೇಳಕ್ಕೆ ಅವನು ಯಾರು? ಜಗದಿ ಪ್ರಸಾದ, ನೀನು ಇಷ್ಟೊಂದು ದೊಡ್ಡನಾಗಿ ಬೆಳೆದ್ಬಿಟ್ಟೇನೋ. ನಿನ್ನ ಇಷ್ಟುವರೆಗೂ ಬೆಳಗ್ಗೆ ಬಿಟ್ಟಿದ್ದೆ ನನ್ನ ತಪ್ಪು. ಚಿಕ್ಕವನಿದ್ದಾಗಲೇ ಮಟ್ಟ ಹಾಕಿದ್ದಿದ್ರೆ ಸರ್ವಾಗ್ತಾ ಇತ್ತು. ನನಗೆ ಹಣ ಕೊಡಬೇಡ ಅಂತ ಹೇಳಕ್ಕೆ ನೀನು ಯಾರು? ಮನೆಗೆ ಬಂದು ನಿಂಗೊಂದು ಗತಿ ಕಾಣಿಸ್ತೀನಿ, ಕತ್ತೆ ಬಡವ. ರಾಮಣ್ಣವ್ರೆ, ನಿಮ್ಮ ಮನೆಗೆ ಹೋಗಿ ಏನ್ ಬೇಕಾದ್ರೂ ಮಾತನಾಡಿ, ಯಾರು ಬೇಡ ಅಂತಾರೆ. ಇಲ್ಲಿ ಯಾರ ಹತ್ರ ಎಗರಾಡ್ತಾ ಇದ್ದೀರಾ? ಅಲ್ಲ ರಾಮಣ್ಣ, ಬಡವನ್ ಕೋಪ ದವಡೆಗೆ ಮೂಲ ಅನ್ನೋ ಹಾಗೆ ಇಲ್ಲಿ ಕಿರ್ಚಾಡಿದ್ರೆ ಏನ್ ಪ್ರಯೋಜನ? ನೋಡಿ, ನೀವು ನನಗೆ ಸುಮ್ಮನೆ ಹಣ ಕೊಡಬೇಡಿ. ನನ್ನ ಹೆಸರಿನಲ್ಲಿರೋ ಆಸ್ತಿ ಪತ್ರನ ಅಡವಿಟ್ಕೊಂಡು ನನಗೆ ಹಣ ಕೊಡಿ. ನೋಡಿ ಈ ಪತ್ರನ. ನೋಡಿ ರಾಮಣ್ಣ, ನಾನು ಕಾಗದ ಪತ್ರ ಇಲ್ಲದೆ ಹಣ ಕೊಡೋದೇ ಇಲ್ಲ. ಇನ್ನು ಬಡ್ಡಿ ವಿಚಾರ ನಿಮಗೆ ಗೊತ್ತೇ ಇದೆ. ಗೊತ್ತು ಬಿಡಿ. ಅಸಲು ಕೊಡೋದು ನಿಧಾನ ಆದ್ರೂ ಪರವಾಗಿಲ್ಲ, ಬಡ್ಡಿ ಮಾತ್ರ ತಿಂಗಳ ಸರಿಯಾದ ಟೈಮಿಗೆ ಬಂದ್ಬಿಡ್ಬೇಕು. ಕೊಡ್ತೀನಿ.
ಕುರಿ ಹಣ ಎಷ್ಟು ಬೇಕಾಗಿತ್ತು? ಒಂದು 50,000 ಬೇಕಾಗಿತ್ತು. ಕುರಿ ಹಳ್ಳಕ್ ಬಿತ್ತು. ಇನ್ನೇನಿದ್ರು ಒದರಿಸ್ಬಿಟ್ಟು ಬಲಿ ಕೊಡೋದು ಅಷ್ಟೇ ಬಾಕಿ. ಈ ರಾಮಣ್ಣಂಗೆ ಅದು ಯಾವಾಗ ಬುದ್ಧಿ ಬರುತ್ತೋ ನಾನಂತೂ ಕಾಣೆ. ಲೇ ಕಿಟ್ಟಿ, ಏನೋ ನೀನ್ ತಲೆ ಹರಟೆ? ರಮಣ, ಹೇಳಿ. ನಿಮ್ಮ ಮಗ ಬಂದು ನಮ್ಮ ತಂದೆಗೆ ಹಣ ಕೊಡಬೇಡಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಆಗಂದೆ ಅಷ್ಟೇ. ಇರ್ಲಿ ಬಿಡಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡಾಗುತ್ತೆ. ಲೇ ಕಿಟ್ಟಿ, ದಣಿ ಒಂದು ಬಾಂಡ್ ಪೇಪರ್ ತಗೊಂಡ್ ಬರೋ. ಆಗ್ಲಿ ದಣಿ. ಪ್ಯಾಡ್ ತಗೊಂಡ್ ಬರೋ. ಹೇಳಿದೆ ರಾಮಣ್ಣ, ಈ ಪೇಪರ್ನಾಗೆ ಸಹಿ ಮಾಡಿಬಿಟ್ರೆ ಹಣ ಕೊಟ್ಬಿಡ್ತೀನಿ. ಎಲ್ಲ ಹಾಕ್ಬೇಕು ಹೇಳಿ. ಲಾಕಿ ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ನೂರುಂಟು. ಕಬ್ಬಿನ ಹಾಲೆಂದು ವಿಷವ ಸುರಿಸುವ ನೀಚರು ಇಲ್ಲುಂಟು. ಯಾವ ಶಿಲ್ಪಿ ಕೆತ್ತಿರಲು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನ, ಅವನ ಗುಣಗಾನ. ಹಾಕಿದ್ದೀನಿ. ಏ ಕಿಟ್ಟಿ, ಇದನ್ನ ಒಳಗಡೆ ಇಡೋ. ಆಗ್ಲಿ ದಣಿ. ಹಣ ತಗೊಂಡ್ ಬರೋ, 50,000. ರಾಮಣ್ಣ ಹಾಂ ತಗೊಳ್ಳಿ, ಇದ್ರಲ್ಲಿ 50,000 ಇದೆ. ಹಾಂ ಅಂದಾಗೆ ಜಗದೀಶ್ ಅವರೇ, ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ. ಹಾಂ, ನಾನು ನೀನು ಬರಲೇ? ಆ ದೇವ್ರು ನಿಮ್ಮನ್ನೂ ಚೆನ್ನಾಗಿಟ್ಟಿರ್ಲಿ. ಆಯ್ತು. ಹೋಗಿದ್ ಬನ್ನಿ. ಆಯ್ತು, ನಾನು ಹೋಗಿ ಬರ್ತೇನೆ. ಇನ್ನು ಆ ರಾಮಣ್ಣನ ಜಮೀನು ನಮ್ಮದಾದಂತೆ. ಆ ರಾಮಣ್ಣ ನಮಗೆ ಹಣ ಕೊಟ್ಟು ಜಮೀನನ್ನು ಬಿಡಿಸಿಕೊಳ್ಳೋದು ಆಗದ ಕೆಲಸ. ಬರ್ತೀನಿ.